ಕಾವೇರಿ ನದಿ ನೀರು ಹರಿಸುವಂತೆ ಅರ್ಜಿ ವಿಚಾರಣೆ ಏನಿದೆ ಅದು ಈಗ ಕೋರ್ಟಿಂದ ಮುಂದೂಡಿಕೆ ಆಗಿದೆ. ತಮಿಳುನಾಡು ಸಲ್ಲಿಸಿದ ಅರ್ಜಿಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದೆ ಕೋರ್ಟ್. ಕಾವೇರಿ ನದಿ ನೀರು ಹರಿಸುವಂತೆ ಅರ್ಜಿ ವಿಚಾರಣೆ ಇತ್ತು ಇವತ್ತು. ಆ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ. ತಮಿಳುನಾಡು ಸಲ್ಲಿಸಿದ ಅರ್ಜಿ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ವಿಚಾರಣೆ ಸೋಮವಾರಕ್ಕೆ ಮುಂದೂಡಿದೆ ಸುಪ್ರೀಂ ಕೋರ್ಟ್. ತಮಿಳುನಾಡು ಕರ್ನಾಟಕದ ವಾದವನ್ನು ಆಲಿಸಿತ್ತು ಕೋರ್ಟ್. ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಇಂದು ಮತ್ತು ನಾಳೆ ದೆಹಲಿಯಲ್ಲಿ CWRC ಮೀಟಿಂಗ್ ಇದೆ. ಮೀಟಿಂಗ್ ಬಳಿಕ ವಿಚಾರಣೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ವೀಕ್ಷಕರು ನೋಡಿ, ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂಥೇಳಿ ಏನು ಆದೇಶ ಬಂದಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಿಂದ ನೀರು ನಮಗೆ ಕಡಿಮೆ ಇರೋದ್ರಿಂದ ನಾವು ಅವರಿಗೆ ಎಷ್ಟು ಬೇಕೋ ಅಷ್ಟು ಬಿಡ್ತಾ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೋರ್ಟ್ ಮೊರೆ ಹೋಗಿದ್ರು ಸುಪ್ರೀಂ ಕೋರ್ಟ್. ಅದರ ವಿಚಾರಣೆ ಇತ್ತು ಇವತ್ತು. ವಿಚಾರಣೆ ಆಗಿದೆ. ವಿಚಾರಣೆಯ ಬಳಿಕ ಆ ವಿಚಾರಣೆಯನ್ನು ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಯಾವುದು ಫೈನಲ್ ಆದ ತೀರ್ಪು ಬಂದಿಲ್ಲ, ಅಂತಿಮ ತೀರ್ಪು ಹೊರಬಿದ್ದಿಲ್ಲ. ಇನ್ನೊಂದು ಸರಿ CWRC ಮೀಟಿಂಗ್ ಆಗಲಿ, ಮೀಟಿಂಗ್ ಬಳಿಕ ತೀರ್ಪನ್ನು ಹೊರಹಾಕ್ತೀವಿ ಅಂತ ಹೇಳಿ ಕೋರ್ಟ್ ಹೇಳಿದೆ. ಇವತ್ತು ಮೀಟಿಂಗ್ ಇದೆ. CWRC ಮತ್ತೆ ಒಂದು ಮೀಟಿಂಗ್ ಮಾಡುತ್ತೆ. ವೀಕ್ಷಕರೇ ನೋಡಿ, ಕೋರ್ಟ್ ಮೊರೆ ಏನು ತಮಿಳುನಾಡು ಹೋಗಿತ್ತು ಕಾವೇರಿ ನೀರಿನ ವಿಚಾರವಾಗಿ ವಾದ ಮತ್ತು ಪ್ರತಿವಾದವನ್ನು ಎರಡೂ ಸುಪ್ರೀಂ ಕೋರ್ಟ್ ಆಲಿಸಿದೆ. ಬಟ್ ಅಂತಿಮವಾದ ಒಂದು ತೀರ್ಪನ್ನು ಹೊರಹಾಕಿಲ್ಲ, ಮುಂದೂಡಿಕೆ ಮಾಡಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ವಿಚಾರಣೆ ಮತ್ತೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ CWRC ಇನ್ನೊಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಬಳಿಕ ತೀರ್ಪು ಅಂತ ಹೇಳಿ ವಿಚಾರಣೆ ಮಾಡೋಣ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಸೊ ಈಗ CWRC ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ತಮಿಳುನಾಡು, ಕರ್ನಾಟಕ, ಪುದುಚೇರಿ ಅಧಿಕಾರಿಗಳು ಭಾಗಿಯಾಗ್ತಾರೆ.